ಖಾಸಗಿ ಶಾಲೆಗಳ ಸಂಖ್ಯೆ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ. ಈ ಮಧ್ಯೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಮೂಲಸೌಕರ್ಯ ಸೇರಿ ಎಲ್ಲವೂ ಪ್ರೈವೇಟ್ ಶಾಲೆಗಳನ್ನೇ ಮೀರಿಸುವಂತಿದೆ. ಹಾಗಾದ್ರೆ ಈ ಶಾಲೆ ಎಲ್ಲಿರೋದು, ಎಲ್ಲಿ, ಏನೆಲ್ಲ ಸೌಲಭ್ಯ ಇದೆ ಅಂತ ಡೀಟೇಲ್ಸ್ ನೋಡಿ. ಇತ್ತೀಚೆಗಂತೂ ಗಲ್ಲಿಯಲ್ಲೂ ಖಾಸಗಿ ಶಾಲೆಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಈ ಮಧ್ಯೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕುಸಿಯುತ್ತಿರುವ ಆತಂಕದ ನಡುವೆಯೂ ಪಟ್ಟಣದ ಬಾಲಿಕೊಪ್ಪ ಸರ್ಕಾರಿ ಶಾಲೆಗೆ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿದೆ. ವಿಶೇಷ ಅಂದ್ರೆ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ದಾಖಲಿಸಿದ್ದ ಪಾಲಕರು ಕೂಡ ಆ ಶಾಲೆಗಳನ್ನು ತೊರೆದು ಬಾಲಿಕೊಪ್ಪ ಸರ್ಕಾರಿ ಶಾಲೆಗೆ ದಾಖಲಿಸುತ್ತಿದ್ದಾರೆ. ಶಾಲೆಯಲ್ಲಿ ಪ್ರಸ್ತುತ 330 ವಿದ್ಯಾರ್ಥಿಗಳು ಓದುತ್ತಿದ್ದು ತಾಲೂಕಿನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ ಸರ್ಕಾರಿ ಶಾಲೆಯಾಗಿದೆ. ಸರ್ಕಾರದ ನಲಿಕಲಿ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರುವ ಮೂಲಕ ತಾಲೂಕಿನಲ್ಲಿಯೇ ಅತ್ಯುತ್ತಮ ಶಾಲೆ ಎನಿಸಿದೆ. 1ರಿಂದ 7ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ನೀಡಲಾಗ್ತಿದೆ. ಖಾಸಗಿ ಶಾಲೆ ಮೀರಿಸುವ ಸರ್ಕಾರಿ ಶಾಲೆ ಸುಸಜ್ಜಿತ ಅಡುಗೆ ಕೋಣೆಯ ಜೊತೆಗೆ ಅನ್ನ ಮಾಡಲು ಬಾಯ್ಲರ್ ವ್ಯವಸ್ಥೆ ಮಾಡಲಾಗಿದೆ. ಶಾಲೆಗೆ ಪ್ರತ್ಯೇಕ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲದಿರುವುದರಿಂದ ಶಾಲೆಯ ಮಧ್ಯೆ ಲಭ್ಯವಿರುವ ಸ್ಥಳದಲ್ಲಿಯೇ ವಿದ್ಯಾರ್ಥಿಗಳು ಆಟ ಆಡಬೇಕಾದ ಅನಿವಾರ್ಯತೆ ಇದೆ. ತರಗತಿಗಳಿಗೆ ಧೂಳು ಬಾರದಿರಲು ಮೈದಾನಕ್ಕೆ ನೆಲಹಾಸನ್ನ ಅಳವಡಿಸಲಾಗಿದೆ. ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರು, ಆಕರ್ಷಕ ಕೊಠಡಿಗಳು, ಅನುಭವಿ ಶಿಕ್ಷಕರು ಸೇರಿದಂತೆ ಅತ್ಯುತ್ತಮ ಸೌಕರ್ಯಗಳು ಇವೆ. 2 ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಲು ಪಾಲಕರು ಹಿಂದೇಟು ಹಾಕ್ತಾರೆ. ಆದರೆ ಬಾಲಿಕೊಪ್ಪ ಶಾಲೆಗೆ ಮಕ್ಕಳನ್ನ ಸೇರಿಸುವುದು ಪ್ರತಿಷ್ಠೆಯ ವಿಷಯವಾಗಿದೆ. ನುರಿತ ಶಿಕ್ಷಕರು ಇರೋದ್ರಿಂದ ಶಾಲೆ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ. 4 ವರ್ಷಗಳ ಹಿಂದೆ ಶಾಲೆಯ ಎದುರಿನ ಕಾಂಪೌಂಡ್ ಭಾಗಶಃ ಹಾನಿಗೊಂಡಿದ್ದು ಮಕ್ಕಳ ಹಿತದೃಷ್ಟಿಯಿಂದ ಕೂಡಲೇ ಸರಿಪಡಿಸುವ ಕಾರ್ಯ ಆಗಬೇಕಿದೆ. ಶಾಲೆಯ ಮಧ್ಯವಿರುವ ಸ್ಥಳಕ್ಕೆ ಮೇಲ್ಛಾವಣಿಯ ವ್ಯವಸ್ಥೆ ಆದರೆ ಮಕ್ಕಳಿಗೆ ಆಡಲು ಸಹಾಯವಾಗುತ್ತದೆ ಅಂತ ಮುಖ್ಯ ಶಿಕ್ಷಕಿ ಹೇಳ್ತಾರೆ.